ಅಲ್ಲಿ 120 ಜನ ರೈತರು ಸಾಗುವಳಿಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಎರಡನಾಳ ಅರಣ್ಯ ಅಂತ ಇದೆ, ಅಲ್ಲಿ 35 ಜನ ಸಾಗುವಳಿಯನ್ನ ಈಗಾಗಲೇ ರೈತರಲ್ಲಿ ಮಾಡ್ತಾ ಇದ್ದಾರೆ. ಈ ತರ 1387 ಎಕರೆಯನ್ನ ಸಾಗುವಳಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹರಗೆಯಲ್ಲಿ ಸುಮಾರು 398 ಜನ ವಾಸದ ಮನೆಗಳು ಈಗಾಗಲೇ ಅಲ್ಲಿ ಜನ ವಾಸವನ್ನು ಮಾಡ್ತಾ ಇದ್ದಾರೆ. ತೋಪಿನ ಘಟ್ಟದಲ್ಲಿ ಸುಮಾರು 51 ಎಕರೆ ಕಂಪನಿಯ ಒಂದು ಸ್ವಾಧೀನದಲ್ಲಿದೆ, ಅಲ್ಲಿ ರೈತರ ಹೆಸರಲ್ಲೇನಿಲ್ಲ, ಅವ್ರು ಇಟ್ಕೊಂಡ್ಲಿ ಅದನ್ನ. ಅದೇ ಮನಗೊಪ್ಪದಲ್ಲಿ ತುಂಗಾಭದ್ರಾ ಶುಗರ್ಸ್ ಹೆಸರಲ್ಲಿ 26 ಎಕರೆ ಏನಿದೆ, ಅಲ್ಲಿ ಈಗಾಗಲೇ ಮನೆಗಳು ಈಗಾಗಲೇ ನಮ್ಮ ಅವತ್ತಿನ ಒಂದು ಕಾರ್ಮಿಕರು ಏನು ಫ್ಯಾಕ್ಟರಿ ಒಳಗೆ ಕೆಲಸವನ್ನ ಮಾಡಿದ್ರು ಅಲ್ಲಿ ಈಗಾಗಲೇ ಮನೆಗಳು ಅವ್ರು ಕಟ್ಕೊಂಡಿದ್ರು. ಅದೇ ರೀತಿ ಮಲಗೋಪದಲ್ಲಿ 30 ಎಕರೆ ಜಾಗದಲ್ಲಿ ಚನ್ನಬಸವೇಶ್ವರ ದೇವಸ್ಥಾನ ಇದೆ, ಮಲಗೋಪದಲ್ಲಿ ಪುಷ್ಕರಣಿ ಇದೆ, ಕಾಡ ಕಚೇರಿ ಸರ್ಕಾರದ ಕಟ್ಟಡವನ್ನು ಕಟ್ಕೊಂಡಿದಿರಲ್ಲ, RTO ಕಚೇರಿ ಕಟ್ಕೊಂಡಿದ್ದೀರಿ, ನಾಡ್ ಕಚೇರಿ ಕಟ್ಕೊಂಡಿದ್ದೀರಿ, ವಾಟರ್ ಟ್ಯಾಂಕ್ ಕಟ್ಟಿದಿರಿ, ವಸತಿ ಮನೆಗಳಿದ್ದಾವೆ, ಸ್ಮಶಾನ ಇದೆ ಅಲ್ಲಿ. ಅಂದ್ರೆ ನಿಮ್ ಸರ್ಕಾರಿ ಕಟ್ಟಡ ಕಟ್ಟಲಿಕ್ಕೆ ನಿಮ್ಗೊಂದು ಕಾನೂನು, ಸಾಗುವಳಿ ಮಾಡುತ್ತಾ ರೈತರಿಗೊಂದು ಕಾನೂನ. ನೀವು ಹೇಗೆ ನಿಮ್ಮ ಕಟ್ಟಡವನ್ನು ಕಟ್ಕೊಂಡಿದ್ದೀರಿ, ಅಲ್ಲಿ ಗಂಟ ಮನೆಗಳನ್ನ ನಮ್ಮ ಜನ ಏನು ಕಟ್ಕೊಂಡಿರೋ ಅವರಿಗೆ ಉಳಿಸ್ಕೊಡ್ಬೇಕಾದ್ರೆ ನಿಮ್ ಕರ್ತವ್ಯ. ಹಾಗಾಗಿ ನೀವು ಯಾವುದು ಕಾನೂನನ್ನ ಮೀರಿ ನಿಮ್ಮ ಸರ್ಕಾರಿ ಕಟ್ಟಡಗಳನ್ನ ನೀವು ಕಟ್ಕೊಂಡಿದ್ದೀರಿ, ದೇವಸ್ಥಾನವನ್ನು ದೇವರದಿಂದ ಕಟ್ಟಿದ್ದೀರಿ, ಅದೇ ಕಾನೂನಲ್ಲಿ ನಮ್ಮ ರೈತರು ಕೂಡ ಇವತ್ತು ವಾಸ ಮಾಡುತ್ತಾ ಜನರಿಗೆ ನೆರಳನ್ನು ಕೊಡ್ಬೇಕಾದ್ರೆ ನಿಮ್ಮ ಕರ್ತವ್ಯ. ಅದೇ ರೀತಿ ನಮ್ಮ ನಿಧಿಗೆಯಲ್ಲಿ ಅಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ, ಸದಾಶಿವಪುರದಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ, ನಮ್ಮ ತರಗಣಿಯಲ್ಲಿ 300 ಎಕರೆಯಲ್ಲಿ ಈಗಾಗಲೇ ಸಾಗುವಳಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ತರಗಣಿ ಗ್ರಾಮದಲ್ಲಿ ಅಕ್ಕಿಪಿಕ್ಕಿ ಕ್ಯಾಂಪು, ಹರಪನಹಳ್ಳಿ ಕ್ಯಾಂಪು, ನಮ್ಮ ಹರಿಗೆ, ಮಲೆಕೊಪ್ಪ, ತೋಪಿನಘಟ್ಟ, ನಿಧಿಗೆ, ಎರಡನಾಳು ಇಷ್ಟು ಜಾಗಗಳು ಈಗಾಗಲೇ ಊರುಗಳಾಗಿದೆ. ಹಾಗಾಗಿ ಹೆಚ್ಚಿಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅನ್ನ ಬೆಂದಿದೀವಲ್ಲ ಅಂತೇಳಿ ಆ ತಾಯಿ ಅಡಿಗೆ ಮಾಡ್ಬೇಕಾದಾಗ ಒಂದ್ ಅಗಳನ್ನ ಹೆಚ್ಚಿಗೆ ನೋಡ್ತಾಳೆ. ಆ ರೀತಿ ಈಗಾಗಲೇ ರೈತರ ಕಣ್ಣೀರಿನ ಕಥೆ ನಿಮ್ ಸರ್ಕಾರಕ್ಕೆ ಈಗಾಗಲೇ ಮುಟ್ಟಿಸುವಂತ ಕೆಲಸವನ್ನ ನಮ್ಮ ರೈತ ಹೋರಾಟ ಸಮಿತಿಯ ನೇತೃತ್ವ ವಹಿಸಿಕೊಂಡವರು ನಿಮ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಗೌರವಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ನಮ್ಮ ರೈತ ಹೋರಾಟ ಸಮಿತಿಯವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಒಂದ್ ಹೆಜ್ಜೆ ಮುಂದೆ ಹೋದ್ರೆ ನಿಮ್ಮ ಹೆಂಡತಿ ಮಕ್ಕಳು ಕೂಡ ದೇವರು ಒಳ್ಳೇದು ಮಾಡಲ್ಲ. ಎಚ್ಚರಿಕೆಯಿಂದ ತೀವ್ರತೆಯಿಂದ ನಿಮ್ಗೆ ಸರ್ಕಾರವನ್ನ ರಚನೆ ಮಾಡಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ, ಜನ ಆಶೋಧನೆ ಮಾಡಿದರೆ ಇದನ್ನ ಅರ್ಥ ಮಾಡಿಕೊಂಡು ರೈತರಿಗೆ ನೆರಳಾಗಿ ನಿಲ್ಲುವಂತ ಒಂದು ಪ್ರಯತ್ನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ 94C 94D ಕೂಡ ನೀವು ಹಕ್ಕುಪತ್ರ ಕೊಟ್ಟಿದ್ದೀರಿ, ಇದು ಅರ್ಜಿಯನ್ನೇ ಕೊಟ್ಟಿದ್ದೀರಿ, ಅವರಿಗಾಗಲೇ ರಿಪೋರ್ಟ್ ಈಗಾಗಲೇ ಆಗಿದೆ. ಅದೇ ರೀತಿ ಫಾರಂ ನಂಬರ್ 50, 53, 57 ಅನ್ನ ಅರ್ಜಿಯನ್ನ ಹಾಕಿದಿರಿ. ಇದು ಜೊತೆಗೆ ತಾಯಿ ನಾನು ನಿಮ್ ಮುಖಾಂತರ ಇನ್ನೊಂದು ಯಾರು ಹುನ್ನಾರ ಇದೆ ಅನ್ನೋಕ್ಕಿಂತ ಇದು ಸರ್ಕಾರದ ಒಂದು ಜವಾಬ್ದಾರಿ. ನಮ್ಮ ಗೌರವಂತ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಗೌರವಂತ ಜಿಲ್ಲಾಧಿಕಾರಿಗಳು, ನಮ್ಮ ಸರ್ಕಾರ ಇದೆ. ಸರ್ಕಾರ ಅಂದ್ರೆ ಉಸ್ತುವಾರಿಗೆ ಕೆಳಗೆ ಎಲ್ಲರೂ ಕೂಡ ಬಂದರು. ಹಾಗಾಗಿ ಇದನ್ನ ಮನಗಂಡು ನಿನ್ನೆ ರೈತ ಹೋರಾಟ ಸಮಿತಿಯವರು ಹೋಗಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಅದು 1 ತಿಂಗಳಿಂದ ನಡೀತಾ ಇದೆ. ಆದರೆ ಅಷ್ಟೇ ವೇಗವಾಗಿ ಆ ಜಾಗದಲ್ಲಿ ಲೇಔಟ್ ಮಾಡೋಂಥದ್ದು, ಅವರ ಫ್ಯಾಕ್ಟ್ರಿ ಪರವಾಗಿ ಈ ನಿಲುವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಎಲ್ಲೋ ಒಂದು ಕಡೆಗೆ ನಮಗೆ ಅನುಮಾನ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿನ ಬೆಳೆ ತೋರಿಸಲು ನಾನು ಇಷ್ಟಪಡಲ್ಲ. ಎಲ್ಲದೂ ಕೂಡ ಕರ್ತವ್ಯ ಇದೆ ಸರ್ಕಾರದ್ದು, ಎಚ್ಚರಿಕೆಗೊಳ್ಳಬೇಕು ಅಂತ ನಾನು ಈ ಸಂದರ್ಭ ಆ ರೀತಿ ಇದೆ. ಸರ್ಕಾರದ ಅನೇಕ ಮುಖ್ಯಸ್ಥರಿಂದ ಫೋನ್ ಮುಖಾಂತರ ಪಾಪ ಅಧಿಕಾರಿಗಳು ಪ್ರೆಸರ್ ಆಗ್ತಾರೆ, ಬೇಗ ಲೇಔಟ್ ಕ್ಲಿಯರ್ ಮಾಡಿರಿ, ಫಾರ್ಮಾಲಿಟೀಸ್ ಫಾಸ್ಟ್ ಮಾಡಲಿಕ್ಕೆ, ಎಲ್ಲಿ ರೈತರು ತಿರುಗಿ ಬೀಳೋದ್ರೊಳಗೆ ಅದನ್ನು ದುಂಡು ಮಾಡ್ಕೊಬೇಕು ಅಂತೇಳಿ ಕೆಲವು ಕಾಣದ ಕೈಗಳು ಷಡ್ಯಂತ್ರ ನಡೀತಾ ಇದೆ. ಇದು ಸಂದರ್ಭ ಬಂದಾಗ ನಾನು ಕೂಡ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ಈಗೂ ಕೂಡ ಎಚ್ಚರಿಕೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಹಿಂಸರಿದು ಸರ್ಕಾರ ಈ ಭೂಮಿಯನ್ನು ರೈತರು ಒಪ್ಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ. ಸರ್, ಯಡಿಯೂರಪ್ಪ ಕುಟುಂಬಕ್ಕೆ ಅಪಪ್ರಚಾರ ಕೂಡ ಆಗ್ತದೆ ಸಹಜ. ಪಾಪ ಅವರ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ ಇವತ್ತು ನಾಳೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಕೇಂದ್ರ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಮಾಡಿದಂಥ ಅಭಿವೃದ್ಧಿ ಕೆಲಸ ಒಳ್ಳೆ ದಿಕ್ಕಲ್ಲಿ ಶಿವಮೊಗ್ಗ ಇವತ್ತು ಹೋಗ್ತಾ ಇದೆ.
ಇದಕ್ಕೆ ಕಳಂಕ ತರಬೇಕು. ನಾಳೆ ಲೋಕಸಭೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಅಭ್ಯರ್ಥಿಯನ್ನು ಸೋಲಿಸಬೇಕಂತ ಷಡ್ಯಂತ್ರ ಮಾಡಿ ನನ್ನ ಕುಟುಂಬವನ್ನು, ನನ್ನನ್ನು, ನಮ್ಮ ತಂದೆಯ ಹೆಸರನ್ನು, ನಮ್ಮ ಸಹೋದರನ ಹೆಸರನ್ನು ಇಲ್ಲಿನ ಮೆಡಿಕಲ್ ಕಾಲೇಜ್ ಮಾಡ್ತಾರೆ. ಈ ರೀತಿ ಅಪಪ್ರಚಾರಗಳನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನ ಬುದ್ಧಿವಂತರಿದ್ದಾರೆ. ಈ ರೀತಿಯಂಥ ಅಪಪ್ರಚಾರಕ್ಕೆ ಯಾವತ್ತೂ ಕೂಡ ತಲೆದೂಗುವಂಥ ಜನ ನಮ್ಮ ಕುಟುಂಬದಲ್ಲಿಲ್ಲ. ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು.